ಸಿಂಹರಾಶಿಯವರಿಗೆ ಈ ವರ್ಷ ನಾವು ನೋಡೋದಾದರೆ ಇಷ್ಟು ದಿನಗಳ ಕಾಲ ಅಷ್ಟಮ ಶನಿ, ಗುರುವಿನ ಬಲ ಇತ್ತು, ರಾಹುಕೇತುಗಳು ಜನ್ಮ ಸಪ್ತಮದಲ್ಲಿ, ಇನ್ನು ಮುಂದೆ ಗುರುವಿನ ಬಲವೂ ಕೂಡ ಕ್ಷೀಣವಾಗಲಿದೆ. ಹಾಗಾಗಿ ಸ್ವಲ್ಪ ಒಂದು ರೀತಿ ಹೇಳಬೇಕು ಅಂತಂದರೆ ತೊಂದರೆಯ ವಾತಾವರಣ ಅನ್ನುವಂಥದ್ದು ಕರ್ಕಾಟಕ ರಾಶಿಯವ್ರಿಗೆ ಏನಿದೆ ಅಷ್ಟೇ ತೊಂದರೆ ಅನ್ನುವಂಥದ್ದು ಸಿಂಹರಾಶಿಯವರಿಗೂ ಕೂಡ ಹೇಳ್ಬೋದಾಗಿದೆ. ಸಪ್ತಮಾಧಿಪತಿ ಆಗಿರುವಂತಹ ಶನಿ ಅಷ್ಟಮಕ್ಕೆ ಬಂದಿದ್ದಾನೆ ಅಂತಂದರೆ ಕುಟುಂಬದಲ್ಲಿ ಕಲಹಗಳು, ಕುಟುಂಬದಲ್ಲಿ ಸಪ್ತಮ ಸ್ಥಾನವನ್ನು ವಿವಾಹ ಮದನಾಲೋಕ ಭಾರ್ಯಾಭರ್ತೃ ಸಮಾಗಮಾಹ, ಒಂದು ವೈವಾಹಿಕ ಜೀವನ, ಗಂಡ ಹೆಂಡತಿಯರ ಒಂದು ಆಪ್ಯಾಯತೆ ಹೇಗಿರುತ್ತೆ, ಕುಟುಂಬ ಹೇಗಿರುತ್ತೆ ಅಂತ ಹೇಳುವಂತಹ ಸ್ಥಾನ ಸಪ್ತಮ ಸ್ಥಾನ. ಅದು ಮನೆಯಲ್ಲಿ. ಹೊರಗಡೆ ಆಯಿತು ಅಂತಂದರೆ ಬಿಸ್ನೆಸ್ ಪಾರ್ಟ್ನರ್ ಹೇಗಿರ್ತಾರೆ, ನಾವು ಯಾರ ಜೊತೆ ಕೆಲಸ ಮಾಡ್ತೀವಿ ಅಂಥವ್ರ ಜೊತೆ ಒಡನಾಟ ಹೇಗಿರುತ್ತೆ, ನಮ್ಮ ಬಿಸ್ನೆಸ್ಸಲ್ಲಿ ನಮ್ಮ ಇಂಟೆಲೆಕ್ಚುಯಲ್ ಒಂದು ಶಕ್ತಿ ಅನ್ನುವಂಥದ್ದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುವಂಥದ್ದು ಸಪ್ತಮ ಸ್ಥಾನ. ಹಾಗಾಗಿ ಸಪ್ತಮಾಧಿಪತಿಯಾಗಿ ಅಷ್ಟಮಕ್ಕೆ ಬಂದಿರುವಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಕೆಲಸದಲ್ಲಿ ತಪ್ಪು ನಿರ್ಧಾರವನ್ನು ತಗೊಳ್ಳುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಕಾಣಸಿಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಇವತ್ತು ತಗೋಬೋದಾಗಿರುವಂಥ, ಯಾಕೆಂದರೆ ಗುರುಬಲ ಇಲ್ಲ, ಗುರುವಿನ ಬಲ ಇತ್ತು ಅಂತಾದರೆ ತಗೊಳ್ಳುವಂತಹ ನಿರ್ಧಾರವು ಎಲ್ಲೋ ಒಂದು ಕಡೆ ಸರಿಯಾಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಗುರುವಿನ ಬಲ ಇದೆ ಅಂತ ಕಾಣಿಸ್ತು ಅಂತಂದರೆ ಪ್ರಶ್ನಾ ಕುಂಡಲಿಯಲ್ಲೋ ಅಥವಾ ರಾಶಿ ಕುಂಡಲಿಯಲ್ಲೋ ಲಗ್ನ ಕುಂಡಲಿಯಲ್ಲೋ ಆವಾಗ ಬೇರೆ ಎಲ್ಲವೂ ಕೂಡ ಅದರ ಜಾಗದಲ್ಲಿ ಇದೆ, ಎಲ್ಲವೂ ಒಂದು ಕಡೆ ಬಲವನ್ನು ಕೊಡ್ತಿದೆ ಅಂತ ಹೇಳ್ಬೋದು. ಆದರೆ ಗುರುವಿನ ಬಲ ಇಲ್ಲ ಅಂದ ಕಾರಣ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ತುಂಬ ಹೆಚ್ಚಾಗಿ ತಪ್ಪು ನಿರ್ಧಾರ ತಗೊಳ್ಳಿಕ್ಕಾಗಲ್ಲ, ಯಾಕೆಂದರೆ ವ್ಯಯಸ್ಥಾನದಲ್ಲಿರುವಂತಹ ಗುರು ಒಂದು ರೀತಿ ಬ್ಯಾಕ್ ಬೋನ್, ನಮ್ಮ ಬೆನ್ನು ಮೂಳೆ ಅಂತ ಸಪೋರ್ಟ್ ಮಾಡ್ತಾನೆ. ಆದರೆ ಸುಲಭವಾಗಿ ಅದು ನಮ್ಮ ಅನುಭವಕ್ಕೆ ಬರಲ್ಲ. ಸ್ವಲ್ಪ ಕಷ್ಟವನ್ನು ಕೊಟ್ಟು ಆಮೇಲೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆ. ಕಷ್ಟವನ್ನು ಅನುಭವಿಸಬಾರದು ಅಂತಂದರೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ವೈವಾಹಿಕ ಜೀವನ, ನಿಮ್ಮ ಕುಟುಂಬ ಅನ್ನುವಂಥದ್ದಕ್ಕೆ ಇರುವಂತಹ ಮಹತ್ವವನ್ನು ನೀವೇ ಅರ್ಥ ಮಾಡಿಕೊಂಡು ತನ್ಮೂಲಕ ನಿಮ್ಮ ಜೀವನವನ್ನು ನಡೆಸಿದ್ದೇ ಆಯಿತು ಅಂತಾದರೆ ನಿಮಗೆ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಅವಶ್ಯವಾಗಿ ಶನಿ ಶಾಂತಿಯನ್ನು ಮಾಡಿಸ್ಬೇಕು. ಅಷ್ಟಮ ಸ್ಥಾನ ನಾವು ಎಲ್ಲ ಸ್ಥಾನಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಅಶುಭ ಸ್ಥಾನಗಳಲ್ಲಿ ಮೊದಲನೇದಾಗಿರುವಂಥದ್ದು ಅಷ್ಟಮ ಸ್ಥಾನ. ಹಾಗಾಗಿ 8ರಲ್ಲಿ ಶನಿ ಬಂದಾಗ ಬೀಳು ಏಳುಗಳಾಗುವಂಥದ್ದು, ಪೆಟ್ಟಾಗುವಂಥದ್ದು, ಹಣ ವ್ಯಯ ಆಗುವಂಥದ್ದು, ಸ್ಥಾನ ಪಲ್ಲಟ ಆಗುವಂಥದ್ದು, ಮನೆ ಬದಲಾವಣೆ ಆಗುವಂಥದ್ದು, ಈ ರೀತಿಯಾಗಿರುವಂತಹ ಫಲಗಳಿರೋ ಕಾರಣ ಶನಿ ಶಾಂತಿಯನ್ನು ಅವಶ್ಯವಾಗಿ ಮಾಡಿಸ್ಬೇಕಾಗ್ತದೆ. ಶನಿ ಶಾಂತಿಯ ಫಲದಿಂದ ನಿಮಗೆ ಇರುವಂತಹ ದೋಷಗಳೆಲ್ಲವೂ ಕೂಡ ನಿವೃತ್ತಿಯಾಗಿ ಮುಂದೆ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ.